ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ರೆಬಲ್ ಕ್ಯಾಂಡಿಡೇಟ್ ಸಾದಿಕ್ ಪೈಲ್ವಾನ್. ದಾವಣಗೆರೆಯ ಬಂಡಾಯದ ಅಭ್ಯರ್ಥಿ ಆದಂತ ಸಾದಿಕ್ ಪೈಲ್ವಾನ್ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಯಾಗಿದ್ದಾರೆ. ದಾವಣಗೆರೆ ದಂಗಲ್ನಲ್ಲಿ ಬಿಗ್ ಟ್ವಿಸ್ಟ್ ಇದೀಗ. ಮುಖ್ಯಮಂತ್ರಿಯ ಕರೆ ಬೆಂಗಳೂರಿಗೆ ಓಡೋಡಿ ಬಂದ ಸಾದಿಕ್ ಪೈಲ್ವಾನ್. ಸಾದಿಕ್ ಪೈಲ್ವಾನ್ ಸಂಧಾನ ಬಹುತೇಕ ಸಕ್ಸಸ್ ಆಯ್ತಾ? ದಾವಣಗೆರೆ ರಣಕಣದಲ್ಲಿ ಸೈಲೆಂಟ್ ಆಗ್ತಾರ ಪೈಲ್ವಾನ್? ದಿಢೀರ್ ಸಿದ್ದರಾಮಯ್ಯ ಭೇಟಿಯಾದ ಪೈಲ್ವಾನ್. ಸಿಎಂ ಗೃಹ ಕಚೇರಿ ಕಾವೇರಿಯಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಕೈ ಅಭ್ಯರ್ಥಿ ಬೆಂಬಲಿಸ್ತಾರ ಸಾದಿಕ್ ಪೈಲ್ವಾನ್? ಚುನಾವಣೆಯಿಂದ ಹಿಂದೆ ಸರಿಯಲ್ಲ ಎಂದಿದ್ದ ಸಾದಿಕ್ ನಿನ್ನೆ ಸಂಧಾನಕ್ಕೆ ಬಂದಿದ್ದವರ ಮುಂದೆ ಫುಲ್ ರೆಬಲ್. ಇಂದು ಬೆಂಬಲಿಗರ ಜೊತೆ ಸಿಎಂ ಭೇಟಿಯಾದ ಪೈಲ್ವಾನ್. ದಾವಣಗೆರೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಸಮರ್ಥ್ಗೆ ಬೆಂಬಲಿಸುವಂತೆ ಸೂಚಿಸಿದ ಸಿದ್ದರಾಮಯ್ಯ. ಬೆಂಬಲಿಗರ ಜೊತೆ ಸಿಎಂ ಭೇಟಿಯಾದ ಪೈಲ್ವಾನ್. ರಿಜ್ವಾನ್ ಅರ್ಷದ್ ಸಲೀಂ ಜೊತೆ ಬಂದಿದ್ದಂತ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಟಿಕೆಟ್ ಸಿಗದಿದ್ದಕ್ಕೆ ರೆಬಲ್ ಆಗಿರುವಂತಹ ಪೈಲ್ವಾನ್. ನಾಮಿನೇಷನ್ ವಾಪಸ್ಗೂ ಅವಧಿ ಮುಗಿದಿದೆ. ಪೈಲ್ವಾನ್ ಮುಂದೆ ಏನಾಡ್ತಾರೆ ಅನ್ನೋದೇ ಸಸ್ಪೆನ್ಸ್ ಇಲ್ಲಿ. ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರಾ ಸಾದಿಕ್ ಪೈಲ್ವಾನ್? ದಾವಣಗೆರೆ ಉಪಚುನಾವಣೆ ಇಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಇದೀಗ. ಫೈನಲ್ ಆಗಿ ಸಾದಿಕ್ ಪೈಲ್ವಾನ್ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಯಾಗಿದ್ದಾರೆ. ಸಿಎಂ ಅವರು ಕರೆ ಮಾಡ್ತಾ ಇದ್ದಾರೆ, ಯಾವ ಕರೆಗೂ ನಾನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅಂದಂತ ಸಾದಿಕ್ ಪೈಲ್ವಾನ್ ಇದೀಗ ಬೆಂಗಳೂರಿಗೆ ಬಂದು ಸಿಎಂ ಅವರ ಗೃಹ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ಅವರನ್ನ. ಹಾಗಾದ್ರೆ ಬಂಡಾಯ ಶಮನವಾಗಿ ಸಮರ್ಥ್ಗೆ ಬೆಂಬಲವನ್ನ ಕೊಡ್ತಾರ ಸಾದಿಕ್ ಪೈಲ್ವಾನ್? ಕೈ ಅಭ್ಯರ್ಥಿಯಾದಂತಹ ಸಮರ್ಥನನ್ನ ಬೆಂಬಲಿಸ್ತಾರ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರು ಕರೆ ಮಾಡ್ತಾ ಇದ್ದಾರೆ, ಆ ಕರೆಗೂ ಕೂಡ ನಾನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅಂದಿದ್ರು ಇದೇ ಸಾದಿಕ್ ಪೈಲ್ವಾನ್. ಇನ್ನು ಅದ್ರ ಜೊತೆಗೆ ನಿನ್ನೆ ರಿಜ್ವಾನ್ ಅರ್ಷದ್ ಸಹಿತ ಸಾದಿಕ್ ಪೈಲ್ವಾನ್ ಮನೆ ಹತ್ರ ಹೋದಂತ ಸಂದರ್ಭದಲ್ಲಿ ಸಾದಿಕ್ ಪೈಲ್ವಾನ್ ಬೆಂಬಲಿಗರು ಅವರನ್ನ ಮುತ್ತಿಗೆ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ನಾಮಿನೇಷನ್ ಹಿಂಪಡೆಯೋದಿಲ್ಲ ಅಂತ ಹೇಳ್ತಾರೆ. ಬಟ್ ನೋಡಿ, ಇವತ್ತು ದಿಢೀರಂತ ಆದಂತಹ ಬೆಳವಣಿಗೆ. ಇವತ್ತು ಬೆಂಗಳೂರಿಗೆ ಬಂದು, ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಹಾಗಾದ್ರೆ ಏನು ಮಾತುಕತೆ ಆಯಿತು? ಸಮರ್ಥ್ಗೆ ಬೆಂಬಲ ಕೊಡ್ತಾರಾ? ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾರಾ? ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ನಡೆಗಳಿರುತ್ತೆ ಸಾದಿಕ್ ಪೈಲ್ವಾನ್? ಇದೆಲ್ಲವೂ ಕೂಡ ಭಾರಿ ಕುತೂಹಲವನ್ನ ಮತ್ತು ಭಾರಿ ಗೊಂದಲವನ್ನ ಉಂಟು ಮಾಡ್ತಾ ಇರುವಂತದ್ದು. ನೋಡಿ, ದಾವಣಗೆರೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾಮಿನೇಷನ್ ಹಿಂಪಡೆಯೋದಿಲ್ಲ, ಹಿಂದಕ್ಕೆ ಹೆಜ್ಜೆ ಇಡೋ ಮಾತೇ ಇಲ್ಲ ಅಂತ ಸಾದಿಕ್ ಪೈಲ್ವಾನ್ ಮುನ್ನುಗ್ತಾ ಇದ್ರು. ಅಲ್ಪಸಂಖ್ಯಾತ ಸಮುದಾಯದವರು ಸಹಿತ ಸಾದಿಕ್ ಪೈಲ್ವಾನ್ಗೆ ಬೆಂಬಲವನ್ನ ಸೂಚಿಸಿದ್ರು. ಬಟ್ ಇಲ್ಲಿ ಒಂದ್ ರೀತಿಯಾಗಿ ಅದೇ ಏನಾದ್ರೂ ಮುಂದುವರೆದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ವಿಭಜನೆ ಆದಂತ ಕಾರಣದಿಂದಾಗಿ ಕಾಂಗ್ರೆಸ್ಗೆ ಭಾರಿ ದೊಡ್ಡ ಮುಖಭಂಗ ಆಗುವಂತದ್ದು ಕಾಣಿಸುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ನೋಡಿ, ನಿನ್ನೆ ಅಷ್ಟೇ ಒಂದು ದಾವಣಗೆರೆಯ ಬಂಡಾಯ ಆದಂತ ಸಾದಿಕ್ ಪೈಲ್ವಾನ್ ನಿಲುವು ಒಂದಾಗಿತ್ತು, ಇವತ್ತು ಒಂದು ನಿಲುವಾಗಿದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಏನೆಲ್ಲ ಚರ್ಚೆ ಆಗಿರ್ಬೋದು, ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ಅನಿತಾ, ದಾವಣಗೆರೆಯಲ್ಲಿ ಮಗ್ಗಲು ಮುಳ್ಳಾಗಿದ್ದಂತಹ ಸಾದಿಕ್ ಪೈಲ್ವಾನ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಗಳೂರಲ್ಲಿ ಭೇಟಿಯಾಗಿರುವುದು ಕುತೂಹಲಕ್ಕೆ ಕಾರಣ ಆಗಿದೆ. ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದಕ್ಕೆ ನೆನ್ನೆಯೇ ಕೊನೆ ದಿನಾಂಕ ಆಗಿತ್ತು. ಕೊನೆ ಕ್ಷಣದಲ್ಲಿ ಏನು ಕಾಂಗ್ರೆಸ್ನ ಕೆಲ ಅಲ್ಪಸಂಖ್ಯಾತ ಮುಖಂಡರುಗಳು ಹೋದ್ರೂ ಕೂಡ ಅದು ಪ್ರಯೋಜನಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಚುನಾವಣೆಯಲ್ಲಿ ಒಂದು ಹಂತಕ್ಕೆ ಸ್ಪರ್ಧೆ ಮಾಡೋದಷ್ಟೇ ಅಲ್ಲ, ಆದ್ರೆ ಅದನ್ನ ಸಪೋರ್ಟ್ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಂದೇಶ ಕೊಟ್ಟಂಗಿದೆ. ಇದರ ಜೊತೆಗೆ ಸಿಎಂ ನ ಭೇಟಿಯಾಗಿರುವಂತಹ ಸಾದಿಕ್ ಪೈಲ್ವಾನ್ ತಮ್ಮ ಒಂದು ಸ್ಪಷ್ಟತೆಯನ್ನು ವ್ಯಕ್ತಪಡಿಸಿದಂಗಿದೆ. ಅಂದ್ರೆ
ಮುಂಬರುವಂತಹ ದಿನಗಳಲ್ಲಿ ಉನ್ನತ ಸ್ಥಾನಮಾನಗಳನ್ನ ನೀಡೋದ್ರ ಏನು ವಿಚಾರವಾಗೂ ಕೂಡ ಚರ್ಚೆ ಆಗಿದೆ ಅನ್ನುವಂತಹದ್ದು. ಅವ್ರು ಕೆಪಿಸಿಸಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತಹದ್ದು. ಆ ಸುದ್ದಿಗೋಷ್ಠಿಯಲ್ಲಿ ಸುರ್ಜೇವಾಲಾ, ಡಿ.ಕೆ. ಶಿವಕುಮಾರ್ ಕೂಡ ಇರ್ತಾರೆ. ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಒಂದು ಸ್ಪಷ್ಟತೆಯನ್ನ ಸಾದಿಕ್ ಪೈಲ್ವಾನ್ ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ವನಿತಾ. ಓಕೆ, ಈಗ ಭಾರಿ ಗೊಂದಲ ಹುಟ್ಟಿ ಆಗ್ತಾ ಇರುವಂತದ್ದು ಏನು ಅಂತ ಅಂದ್ರೆ, ಒಂದ್ ಕಡೆ ದೀಪ ಸಾದಿಕ್ ಪೈಲ್ವಾನ್ ನಿನ್ನೆಯ ನಿಲುವು ಯಾವ ರೀತಿ ಆಯ್ತಿತ್ತು ಅಂದ್ರೆ, ಮನೆ ಬಾಗಿಲಿಗೆ ಹೋದಂತ ಮುಸ್ಲಿಂ ಮುಖಂಡರನ್ನು ಕೂಡ ಅಲ್ಲಿ ಇರುವಂತವರ ಬೆಂಬಲಿಗರು ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾರೆ ನಿನ್ನೆ. ಬಟ್ ಇವತ್ತು ದಿಢೀರಂತ ಒಂದು ಬೆಳವಣಿಗೆ, ಹಾಗಾದ್ರೆ ಇಲ್ಲಿ ಚೇಂಜ್ ಆಗಿ ಹೋಗ್ಬಿಡ್ತಾ ಎಲ್ಲವೂ ಸಹಿತ ಅಂತ ಅಂದ್ರೆ, ಸಮರ್ಥಿಗೆ ಮತ್ತೆ ಬೆಂಬಲವನ್ನ ಕೊಡೋದಕ್ಕೆ ಮುಂದಾಗ್ತಾರಾ ಅಂತ? ವನಿತಾ, ಬದಲಾದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಏನು ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇದೆ. ಇದು ರಾಜಕೀಯವಾಗಿ ಸ್ಪೆಷಲಿ ಚುನಾವಣಾ ಸಮಯದಲ್ಲಿ ಇಂತಹ ಒಂದಿಷ್ಟು ಬೆಳವಣಿಗೆಗಳಾಗುವುದು ಸಹಜವಾದಂತಹ ಪ್ರಕ್ರಿಯೆ. ಅದರಲ್ಲೂ ಉಪಚುನಾವಣೆ ಅನ್ನುವಂತಹದ್ದು ಬಂದಾಗ ಸರ್ಕಾರಗಳಿಗೆ ಉಪಚುನಾವಣೆಗಳು ಅಂದ್ರೆ ಯಾವ ಪಕ್ಷ ಅಧಿಕಾರದಲ್ಲಿ ಇರುತ್ತೆ ಆ ಪಕ್ಷಕ್ಕೆ ಉಪಚುನಾವಣೆಗಳು ಪ್ರತಿಷ್ಠೆಯಾಗಿ ಇದ್ದೇ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ಗೂ ಕೂಡ ದಾವಣಗೆರೆ ಅನ್ನುವಂತಹದ್ದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ವಿಚಾರವೇ. ಹಾಗಾಗಿ ಸಹಜವಾಗಿ ನಿನ್ನೆ ಏನ್ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತಹ ವಿಚಾರವಾಗಿ ಮುಖಂಡರುಗಳು ಮುಂಚೆಯೇ ಬಂದು ಮಾತನಾಡ್ಲಿಲ್ಲ ಅನ್ನುವಂತಹ ಸಿಟ್ಟು ಕೂಡ ಅಲ್ಲಿತ್ತು ಅನ್ನುವಂತಹದ್ದು ಆ ಭಾಗದಲ್ಲಿ ಇರುವಂತಹ ಚರ್ಚೆ. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಂತಹ ಸಾದಿಕ್ ಪ್ರಚಾರ ಮಾಡೋದಾಗಿಯೂ ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ವನಿತಾ. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಕಾಂಗ್ರೆಸ್ ಪಾಲಿಗೆ ಸಿಕ್ರು ಹೊಸ ಟ್ರಬಲ್ ಶೂಟರ್ ಆಗಿ ಹೊರಹೊಮ್ಮಿದ ರಿಜ್ವಾನ್ ಹರ್ಷದ್. ಕಾಂಗ್ರೆಸ್ ಪಾಲಿಗೆ ಹೊಸ ಟ್ರಬಲ್ ಶೂಟರ್ ಆಗಿ ಹೊರಹೊಮ್ಮಿದ ರಿಜ್ವಾನ್ ಹರ್ಷದ್. ದಾವಣಗೆರೆ ಬಂಡಾಯಕ್ಕೆ ಮುಲಾಮು ಹಚ್ಚಿದ್ರ ರಿಜ್ವಾನ್. ಜಮೀರ್ ಅಹಮದ್ ಕೈನಲ್ಲಿ ಆಗದದ್ದು ಸಾಧಿಸಿದ ರಿಜ್ವಾನ್. ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ರಿಜ್ವಾನ್ ಸಕ್ಸಸ್ ಆದ್ರ. ಸಿಎಂ ಫೋನ್ ಸ್ವೀಕರಿಸದೆ ಸಿಟ್ಟಾಗಿದ್ದ ಸಾದಿಕ್ ಪೈಲ್ವಾನ್. ಸಾದಿಕ್ ಮನೆಗೆ ನಿನ್ನೆ ಭೇಟಿ ನೀಡಿದ್ದ ರಿಜ್ವಾನ್ ಹರ್ಷದ್. ಈಗ ಸೀದಾ ಸಿಎಂ ಮುಂದೆಯೇ ಸಾದಿಕ್ರನ್ನ ಕರೆತಂದ ರಿಜ್ವಾನ್. ಜಮೀರ್ ಅಹಮದ್ ಮೀರಿ ತಾಕತ್ತು ಪ್ರದರ್ಶಿಸಿದ ರಿಜ್ವಾನ್. ಸಂಕಷ್ಟದ ಸಮಯದಲ್ಲೂ ಜಮೀರ್ ಕೇರಳ ಟೂರಲ್ಲಿದ್ದಾರೆ. ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಕಂಟ್ರೋಲ್ಗೆ ಬಂದಿದ್ದು ರಿಜ್ವಾನ್. ದಾವಣಗೆರೆ ರಾಜಕೀಯದಲ್ಲಿ ಶೈನ್ ಆದ ಶಿವಾಜಿನಗರ ಶಾಸಕ. ದಾವಣಗೆರೆ ಮುಸ್ಲಿಂ ನಾಯಕರ ಜೊತೆ ರಿಜ್ವಾನ್ ಸಂಧಾನ. ಈಗ ಮುಸ್ಲಿಂ ಮತ ಕಾಂಗ್ರೆಸ್ ಭರಿಸಲು ಸರ್ವ ಪ್ರಯತ್ನ ನಡೀತಾ ಇದೆ. ಜಮೀರ್ ಕೈ ಕೊಟ್ರೆ ಪಕ್ಷದ ಸಪೋರ್ಟ್ಗೆ ಬಂದ ಯುವ ನಾಯಕ. ಸಂಧಾನ ಸಕ್ಸಸ್ ಆಗಿದ್ದೆ, ಆದ್ರೆ ರಿಜ್ವಾನ್ಗೆ ಕಂಪ್ಲೀಟ್ ಕ್ರೆಡಿಟ್. ಜಮೀರ್ ಇಲ್ಲದ ಹೊತ್ತಲ್ಲಿ ಸಂಕಷ್ಟ ಬಗೆಹರಿಸಿದ್ರ ರಿಜ್ವಾನ್ ಹರ್ಷದ್. ನಿನ್ನೆ ಅಷ್ಟೇ ಸಾದಿಕ್ ಪೈಲ್ವಾನ್ ಮನೆಗೆ ರಿಜ್ವಾನ್ ಹರ್ಷದ್ ಭೇಟಿಯನ್ನ ಕೊಡ್ತಾರೆ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಾದಿಕ್ ಪೈಲ್ವಾನ್ ಬೆಂಬಲಿಗರು ರಿಜ್ವಾನ್ ಹರ್ಷದ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಾಮಿನೇಷನ್ ಇಂದ ಹಿಂದೆ ಸರಿಯಲ್ಲ, ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನ್ ಇಂದ ಹಿಂದೆ ಸರಿಯೋ ಮಾತೇ ಇಲ್ಲ, ಅವರು ಸ್ಪರ್ಧೆ ಮಾಡ್ತಾರೆ, ಗೆದ್ದೇ ಗೆಲ್ತಾರೆ ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ಆದ್ರೆ ರಿಜ್ವಾನ್ ಹರ್ಷದ್ ಇಲ್ಲಿ ಸಾದಿಕ್ ಪೈಲ್ವಾನ್ ಮನವೊಲಿಸೋದ್ರಲ್ಲಿ ಸಕ್ಸಸ್ ಆದ್ರ ಅನ್ನುವಂತಹ ಪ್ರಶ್ನೆಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸಾದಿಕ್ ಪೈಲ್ವಾನ್ನ ಮನವೊಲಿಸಬೇಕು, ದಾವಣಗೆರೆಯಲ್ಲೇ ವಾಸ್ತವ್ಯ ಹೂಡಬೇಕು. ಆದ್ರೆ ನಿನ್ನೆವರೆಗೂ ಸಹಿತ ಜಮೀರ್ ಅಹಮದ್ ಮಾತ್ರ ದಾವಣಗೆರೆಗೆ ಎಂಟ್ರಿಯನ್ನ ಕೊಟ್ಟಿರೋದಿಲ್ಲ. ಬೆಂಗಳೂರಿನಲ್ಲೇ ಇರ್ತಾರೆ. ಬೆಂಗಳೂರಿನಲ್ಲೇ ಇದ್ಕೊಂಡು ಯಾವ ರೀತಿಯಾಗಿ ಫೋನ್ ಮುಖಾಂತರ ಆಗಿರ್ಬೋದು ಅಥವಾ ಬೇರೆ ರೀತಿಯಾಗಿ ಇಲ್ಲಿ ಪ್ರಯತ್ನ ಪಡ್ತಾರೆ, ಬಟ್ ಅಲ್ಲಿ ಪ್ರಯತ್ನ ಫೇಲ್ ಆಗುತ್ತೆ. ಇಲ್ಲಿ ರಿಜ್ವಾನ್ ಹರ್ಷದ್ ನಿನ್ನೆ ದಾವಣಗೆರೆಗೆ ಎಂಟ್ರಿಯನ್ನ ಕೊಡ್ತಾರೆ. ಅದರಲ್ಲೂ ಸಾದಿಕ್ ಪೈಲ್ವಾನ್ ಮನೆಗೆ ಧಾವಿಸಿ ಮಾತುಕತೆಯನ್ನ ನಡೆಸ್ತಾರೆ. ಈಗ ಮಾತುಕತೆ ಸಕ್ಸಸ್ ಆಯ್ತಾ? ಸಾದಿಕ್ ಪೈಲ್ವಾನ್ ಮನವೊಲಿಸಿ ಕರೆದುಕೊಂಡು ಬೆಂಗಳೂರಿಗೆ ಕರೆದುಕೊಂಡು ಹೋದ್ರ, ಸಿಎಂ ಮುಂದೆ ಹಾಜರುಪಡಿಸಿ ಅಲ್ಲಿ ಮಾತುಕತೆಯನ್ನ ನಡೆಸಿದ್ರ. ಯಾಕಂದ್ರೆ ಇದೇ ಸಾದಿಕ್ ಪೈಲ್ವಾನ್ ಅವ್ರು ಹೇಳಿರ್ತಾರೆ, ಸಿಎಂ ಅವರು ಕಾಲ್ ಮಾಡ್ತಾ ಇದ್ದಾರೆ, ನಾನು ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನನಗೆ ಯಾವುದು ಬೇಡ, ನಾನು ಸ್ಪರ್ಧೆ ಮಾಡಬೇಕು, ನಾನು ಗೆಲ್ಲಬೇಕು ಅನ್ನೋದು ಒಂದೇ ನನಗೆ ಅನ್ನುವಂಥ ಮಾತುಗಳನ್ನ ಇದೇ ಸಾದಿಕ್ ಪೈಲ್ವಾನ್ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿ, ರಿಜ್ವಾನ್ ಹರ್ಷದ್ ಸಕ್ಸಸ್ ಆಗ್ಬಿಟ್ರಾ ಇದರಲ್ಲಿ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಗೊಂದಲಮಯ ಆದಂಥದ್ದು, ಭಾರಿ ದೊಡ್ಡದ ಹೊಡೆತ ಬೀಳ್ತಿತ್ತು. ಸಾದಿಕ್ ಪೈಲ್ವಾನ್ ಏನಾದರೂ ಹೀಗೆ ಸ್ಪರ್ಧೆಯಲ್ಲಿ ಮುಂದುವರೆದು ಒಂದು ವೇಳೆ ಕಾಂಗ್ರೆಸ್ಗೆ ಸಪೋರ್ಟ್ ಕೊಡದೆ
ಸಮರ್ಥಗೆ ಸಪೋರ್ಟ್ ಕೊಡದೆ ಏನಾದರೂ ತಮ್ಮದೇ ಆದಂಥ ನಿಲುವನ್ನು ತೋಡ್ಕೊಂಡು ಅಲ್ಲಿ ಮುಂದೆ ಸಾಗಿದ್ರು ಅಂತ ಅಂದರೆ ನಿಜಕ್ಕೂ ಕಾಂಗ್ರೆಸ್ಗೆ ಬ್ಯಾರಿ ದೊಡ್ಡದ ಒಂದು ಹೊಡೆತ ಬೀಳುತ್ತೆ. ಸೊ ಹೀಗಾಗಿ ರಿಜ್ವಾನ್ ಅರ್ಷದ್ ಇದರಲ್ಲಿ ಸಕ್ಸಸ್ ಆಗ್ಬಿಟ್ರಾ ಅನ್ನುವಂಥದ್ದು, ಇದರಲ್ಲಿ ಜಮೀರ್ ಅಹ್ಮದನ್ನ ಹಿಂದಕ್ಕೆ ತಳ್ಳಿ ರಿಜ್ವಾನ್ ಅರ್ಷದ್ ಇದರಲ್ಲಿ ಸಕ್ಸಸ್ ಆದ್ರು ಅನ್ನುವಂಥ ಈ ಕ್ರೆಡಿಟ್ ಎಲ್ಲ ರಿಜ್ವಾನ್ ಅರ್ಷದ್ಗೆ ಹೋಗುತ್ತಾ ಅನ್ನುವಂಥ ಒಂದಿಷ್ಟು ಗೊಂದಲಗಳು ಪ್ರಶ್ನೆಗಳು ಇರುವಂಥದ್ದು.